ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಇವನು ಹೊರಗಡೆ ಬಂದು ಎಲ್ಲ ರೆಡಿ ಮಾಡ್ತಾ ಇರ್ತಾನೆ. ಫ್ರೆಂಡು ಏನು ಮಾಡ್ತಾ ಇದೆಯಾ ಫ್ರೆಂಡು, ನಾನು ಹೇಳಿದ ವಿಚಾರ ಏನು ಮಾಡಿದೆ ಅಂತ ಹೇಳಿದಾಗ, ಅಯ್ಯೋ ಗೆಲ್ತಿ ನೀವು ಸುಮ್ಮನೆ ಇರಿ, ಹಾಗೆಲ್ಲ ಏನೇನೋ ಮಾತಾಡಬೇಡಿ, ಏನೋ ಆಗಿರೋದಕ್ಕೆ ನೀವೇ ಏನೋ ಹೇಳ್ತಾ ಇದ್ದೀರಾ. ಚಾಲೆಂಜ್ ಮಾಡಿದ್ದು ನೀನು, ಗೆದ್ದಿರೋದು ನಾನು. ಯಾರು ನೀವು? ಗೆಲ್ತಿ ಅಲ್ಲ ಕುಸುಮ. ಮತ್ತು ನಾನು ನಾಟಕ ಮಾಡೋದ್ರಲ್ಲೇ ನಂಬರ್ 1 ಅಂತ ಹೇಳ್ತಾ ಇರ್ತಾಳೆ. ಆಗ ಓ ಸರಿ ಆಯಿತು, ಇವಾಗ ನಿನ್ನ ಪ್ರಕಾರ ಅವಳು ನಿನ್ನನ್ನು ನೋಡದೆ ಮಾತಾಡ್ಸಿದ್ಲು ತಾನೆ. ಏನೋ ನಾನು ನೆರಳು ಬಂದಿರ್ಬೋದು, ಅಥವಾ ನಾನು ಬಂದಿರೋದು ಗೊತ್ತಾಗಿ ಅದೇವರೇ ಈಗ ಬಂದ್ರ ಅಂತ ಹೇಳಿರ್ಬೋದು. ಸರಿ ಆಯಿತು, ನಿನ್ನ ಲೆಕ್ಕಕ್ಕೆ ಬಂದರೂ ಕೂಡ ಅವರು ನಿನ್ನ ನೆರಳು ನೋಡಿನೇ ಮಾತಾಡ್ಸಿರ್ಬೋದು, ನೀನು ಬಂದಿರೋದು ಗೊತ್ತಾಗಿಯೇ ಮಾತಾಡ್ಸಿರ್ಬೋದು. ನಾವೆಲ್ಲರೂ ಕೂಡ ಅಲ್ಲಿ ಎಷ್ಟು ಜನ ಇದ್ವಿ. ನಮ್ಮನ್ನೆಲ್ಲ ಬಿಟ್ಟು ನಿನಗೆ ರುಚಿ ನೋಡೋದಕ್ಕೆ ಸಾಂಬಾರು ಕೊಡ್ತಾಳೆ ಅಂತಂದರೆ ಏನರ್ಥ? ಪ್ರತಿ ಸಲನೂ ನೀವೇ ನೋಡ್ತಿರ್ತೀರಲ್ವಾ, ಹಾಗಾಗಿ ನೀವು ನೋಡಿರೋದು ಬೇಡ ಅಂತ ಅನಿಸಿ ನನಗೆ ಹೊಸ್ದಾಗಿ ನೋಡ್ತಾರೇನೋ ಅಂತ ಕೊಟ್ಟಿರ್ಬೋದು. ಆಹಾ, ಸಾಂಬಾರಲ್ಲಿ ರುಚಿ ನೋಡೋದು ಹೊಸದು ಅನ್ನೋದನ್ನು ಹೇಳ್ಕೊಟ್ಟಿದ್ದು ನೀನೇ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಇವರು ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ. ಅಕ್ಕ ಫೋನ್ ತೊಗೊಂಡು ಬಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ತರ್ತೀನಿ ಅಂತ ಹೇಳಿದಾಗ 2 ಫೋನಲ್ಲಿ ಮಾಡೋಣ ಅಕ್ಕ, ಬೇಡ ಕಣ ಒಂದರಲ್ಲೇ ಮಾಡೋಣ, ನಿನ್ನ ಫೋನಲ್ಲೂ ಮಾಡೋಣ ಕೊಡು ಅಂತ ಹೇಳಿ ಅವರಿಬ್ಬರು ಫೋನ್ ತೊಗೊಂಡು ಬರೋಕ್ಕೆ ಹೋಗಿರ್ತಾರೆ. ಸರಿ ಆಯಿತು, ಎಲ್ಲ ರೆಡಿ ಆಯಿತು, ಇವಾಗ ರೀಲ್ಸ್ ಮಾಡೋದಕ್ಕೆ ಶುರು ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಮೊದಲು ಯಾರು ಮಾಡ್ತಾರೆ? ನೀವೇ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನು ನಾನಾ? ಇಲ್ಲಪ್ಪ ನನ್ನ ಕೈಯಲ್ಲಾಗಲ್ಲ ಅಂತ ಹೇಳಿದಾಗ, ಅತ್ತೆ ನೀವೇ ಮಾಡಿ ಅತ್ತೆ. ನಾನು ಮಾಡಲ್ಲಪ್ಪ. ಇಲ್ಲ ಅತ್ತೆ ನೀವೇ ಮಾಡಿ, ನನಗಿದೆಲ್ಲ ಗೊತ್ತಾಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ, ಒಂದೇ ಒಂದು ನಿಮಿಷ ಇರಿ, ನಾನು ಆದಿ ಹೋಗಿ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ. ಇವರಿಬ್ಬರು ನೋಡ್ತಾ ಇರ್ತಾರೆ. ಸರಿ ಫೋನೆಲ್ಲ ಸೆಟ್ ಮಾಡ್ಕೊಂಡು ನಿಂತಿರ್ತಾರೆ. ಆಯಿತು ಬನ್ನಿ ಮೊದಲು ಒಳಗಡೆಯಿಂದ ಶುರು ಮಾಡೋಣ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಎಲ್ಲರೂ ಒಳಗಡೆ ಹೋಗ್ತಾರೆ. ಅದಾದಮೇಲೆ ಇವಳು ಬಂದು ಡೈಲಾಗ್ ಎಲ್ಲ ಹೇಳ್ತಾಳೆ ತನ್ವಿ. ಹೋಟೆಲ್ ಊಟ ಮಾಡಿ ಆರೋಗ್ಯ ಎಲ್ಲ ಕೆಡಿಸ್ಕೋಬೇಡಿ, ಮನೆ ಕೈ ರುಚಿ ಕೈ ತುತ್ತು ಸರ್ವಿಸ್ ಅಂತ ಎಲ್ಲ ಫುಲ್ಲು ಡೈಲಾಗ್ ಎಲ್ಲ ಹೇಳ್ತಾಳೆ. ಅದಾದಮೇಲೆ ಸರಿ ಆಯಿತು, ಇವಾಗ ಕುಸುಮ ಅವರು ಅಂತ ಹೇಳಿ ಹೇಳ್ತಾರೆ. ಅವಳು ಹೇಳೋದನ್ನೆಲ್ಲ ಹೇಳ್ಬಿಟ್ಟು ಲಾಸ್ಟಲ್ಲಿ ಏನಾದರೂ ಮಾಡಿ ಒಂದು ಕೆಡಿಸ್ಬಿಟ್ಟು ತುಂಬ ಹೊತ್ತು ಟೈಮ್ ತೊಗೊಂಡ್ಬಿಡ್ತಾಳೆ. ಗುಂಡಣ್ಣ ಮತ್ತು ಅದು ಇಬ್ಬರು ಕೂಡ ಸುಸ್ತಾಗಿ ಗೆಲ್ತಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿನೇ ಹೇಳ್ತಾ ಇರ್ತಾರೆ. ಆಗ ಇಲ್ಲ ನೀವು ಬೇಕು ಅಂತಲೇ ಏನೇನೋ ಹೇಳ್ತಾ ಇದ್ದೀರಾ, ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ ಗೆಲ್ತಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದಾಗ, ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ, ನಂಗೆ ಸಾಕಾಯ್ತಪ್ಪ ಅಂತ ಹೇಳ್ತಾರೆ. ಅತ್ತೆ ನೀವೇನು ಬೇಜಾರು ಮಾಡ್ಕೊಬಿಡಿ ಅತ್ತೆ, ನಾನಿದ್ದೀನಲ್ವಾ, ನಾನು ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ, ಕುಸುಮ ಅದನ್ನು ನೋಡ್ತಾಳೆ. ಹೊರಗಡೆ ಹೋಗಿ ನೋಡು, ನಾನು ಆ ಭಾಗ್ಯನ ಕೈಯಲ್ಲೇ ರೀಲ್ಸನ್ನು ಮಾಡಿಸ್ತೀನಿ, ಆದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಏನು? ನಾನು ಎಷ್ಟೇ ಮಾಡಿದರೂ ಕೂಡ ನೀನು ಚೆನ್ನಾಗಿಲ್ಲ ಅಂತ ಹೇಳಬೇಕು. ನಾನು ಎಷ್ಟು ಸಲ ಹೇಳಿದರೂ ಕೂಡ ಡೈಲಾಗೆಲ್ಲ ಚೆನ್ನಾಗಿಲ್ಲ ಅಂತ ಹೇಳಬೇಕು. ನನ್ನ ಪ್ರಯತ್ನನ ನೀನು ಬೇಡ ಅಂತ ಹೇಳಬೇಕು. ಅಷ್ಟರಲ್ಲಿ ಅಲ್ಲಿರೋರು ಯಾರಾದರೂ ತಾಳ್ಮೆ ಕಳ್ಕೊಂಡು ಏನಾದರೂ ಒಂದು ಹೇಳ್ತಾರೆ. ಆಗ ಭಾಗ್ಯ ಇದನ್ನು ನಾನೇ ಮಾಡ್ತೀನಿ ಅಂತ ಬರ್ತಾಳೆ ಅಂತ ಹೇಳಿದ್ದಾರೆ ನೆನಪಿಸ್ಕೊಂಡು ಹಾಗೆ ಆಗ್ತಾ ಇರುತ್ತೆ. ಹೆಂಗೆ ಫ್ರೆಂಡು ಅಂತ ಹೇಳಿದಾಗ, ಸರಿ ಆಯಿತು ಭಾಗ್ಯವರೇ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅವಳು ಒಂದು 3-4 ಸಲ ಹೇಳ್ತಾಳೆ. ತಪ್ಪಾಗ್ತಾ ಇರುತ್ತೆ. ಭಾಗ್ಯವರೇ ಹಾಗಲ್ಲ ಹೀಗಲ್ಲ, ಅಯ್ಯೋ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಮ್ಮ, ಹೀಗೆ ಹೇಳಮ್ಮ ಅಂತ ಹೇಳಿ ಹೇಳ್ಕೊಡ್ತಾರೆ. ಸರಿ ಆಯಿತು ಅಂತ ಹೇಳಿ ಹೇಳ್ತಾಳೆ. ಎಲ್ಲ ಶಾರ್ಟು ಚೆನ್ನಾಗಿ ಬಂದಿರುತ್ತೆ. ಭಾಗ್ಯವರೇ ಸೌಟನ್ನು ಕೆಳಗಡೆ ಹಿಡಿದ್ರೆ ಹೇಗೆ ಗೊತ್ತಾಗುತ್ತೆ, ಮೇಲೆ ಹಿಡೀರಿ ಅಂತ ಹೇಳಿದಾಗ, ಅಯ್ಯೋ ಸೌಟೆಲ್ಲ ಏನು, ನಾನು ಹೇಳಿರೋದಲ್ವ ಮುಖ್ಯ ಅಂತ ಹೇಳಿದಾಗ, ಇಲ್ಲ ಅದು ಚೆನ್ನಾಗಿ ಬರಬೇಕು. ಒಂದು ನಿಮಿಷ ಇರಿ, ಹಿಂದ್ಗಡೆ ಫ್ರೇಮ್ ಯಾಕೋ ಡಲ್ಲ ಕಾಣಿಸ್ತಾ ಇದೆ, ಅಡುಗೆ ಮನೆಯಿಂದ ಏನಾದರೂ ತಂದಿಡೋಣ ಅಂತ ಹೇಳಿದಾಗ, ಬೇಡ ದೇವರೇ ಸುಮ್ಮನೆ ರಿಸ್ಕ್ ತೊಗೋತೀರಾ ಅಂತ ಹೇಳಿ ಹೇಳ್ತಾರೆ. ಆದರೂ ಕೇಳ್ದೇನೆ ಇವನು ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ ಡಬ್ಬಿ ತಗೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಅಕ್ಕಿ ಇಟ್ಟು ಮೇಲೆಲ್ಲ ಸುರ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಎಲ್ಲರೂ ಕೂಡ ನಗಾಡ್ತಾ ಇರ್ತಾರೆ. ನಗಾಡೋದನ್ನೆಲ್ಲ ಆಮೇಲೆ ಇಟ್ಕೊಳ್ಳೋಣ, ಮೊದಲು ಇವಾಗ ಇದನ್ನು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಡೈಲಾಗ್ಸ್ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಅತ್ತೆ ಇವಾಗಾದರೂ ನಗಾಡ್ಬೋದಲ್ವಾ ಅತ್ತೆ ಅಂತ ಹೇಳಿ ಹೇಳ್ತಾರೆ. ಹೌದಮ್ಮ ನಗಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದನೇ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ನೋಡಿದ್ರೆ ಶ್ರೇಷ್ಠ ಮನೆಯಲ್ಲಿ ಮನೇನ ಮಾರೋದಕ್ಕೆ ಅಂತ ಹೇಳಿ ಅಳತೆನ ತಗೋತಾ ಇರ್ತಾಳೆ. ಅದನ್ನ ನೋಡಿ ತಾಂಡವ್ ಬರ್ತಾನೆ. ಶ್ರೇಷ್ಠ ಏನು ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಮೇಡಮ್ ಎಲ್ಲ ರೆಡಿ ಇದೆ ಮೇಡಮ್, ಎಲ್ಲ ಡಾಕ್ಯುಮೆಂಟ್ಸು ಇದೆ ಅಲ್ವಾ ಅಂತ ಹೇಳಿದಾಗ, ಈ ಏರಿಯಾದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇರೋದು ಇದೊಂದೇ ಮನೆಗೆ ಅನಿಸುತ್ತೆ, ನೀವು ಆರಾಮಾಗಿ ಪ್ರೊಸೀಜರ್ ಮುಂದುವರಿಸಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸೇಲ್ ಅಂತ ಹಾಕ್ಬಿಡ್ತೀನಿ ಮೇಡಮ್. ಏನೋ ಸೇಲಾ ಭಾಗ್ಯ? ಶ್ರೇಷ್ಠ ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ? ತಾಂಡವ್ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಮನೆನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಈ ಮನೆ ನನ್ನ ಕನಸಿನ ಮನೆ, ಡ್ರೀಮ್ ಹೌಸ್ ಗೊತ್ತಾ ನಿನಗೆ? ಹೌದೌದು, ಇಷ್ಟು ದಿನ ಈ ಮನೆಗೆ ಬರೋದಕ್ಕೆ ಅವಕಾಶ ಇರಲಿಲ್ಲ, ಇವಾಗ ಮನೆಗೆ ಬಂದಿದ್ಯಾ, ಈಗ ಡ್ರೀಮ್ ಹೌಸ್ ಆಯಿತಾ? ನಾನು ಈ ಮನೆನ ಯಾಕೆ ಆ ಭಾಗ್ಯಂಗೆ ಬಿಟ್ಟಿದ್ದೆ ಅಂತ ನಿನಗೂ ಗೊತ್ತಿದೆ. ನಮ್ಮ ಅಪ್ಪ ಅಮ್ಮ ಮಕ್ಕಳು ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವಾಗ ನೀನು ಮಾರ್ತಾ ಇದೆಯಾ ಅಂತ ಹೇಳಿದಾಗ, ನೋಡು ಇದು ನಿನಗೆ ಯಾವ ಅಧಿಕಾರನಾದರೂ ಇರ್ಬೋದು, ಆದರೆ ಈ ಮನೆ ಮಾರೋ ಅಧಿಕಾರ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ. ಇವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ.
ಈ ಕಡೆ ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಆ ರೀಲ್ಸು ಚೆನ್ನಾಗಿ ಓಡಿರೋದಿಲ್ಲ, ಎಲ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿರುತ್ತೆ. ಭಾಗ್ಯ ಊಟಕ್ಕೆ ಅಂತ ಹೇಳಿ ಎಲ್ಲರೂ ಕೂರಿಸಿರ್ತಾಳೆ. ಎಲ್ಲರೂ ಬೇಜಾರಾಗಿರ್ತಾರೆ. ಯಾಕೆ ಇಷ್ಟು ಬೇಜಾರಾಗಿದ್ದೀರಾ, ಏನಾಯಿತು ಅಂತ ಹೇಳಿದಾಗ, ಅಮ್ಮ ನಾವು ಮಾಡಿರೋ ರೀಲ್ಸು ತುಂಬ ಚೆನ್ನಾಗಿ ವ್ಯೂಸೇ ಬಂದಿಲ್ಲ ಅಮ್ಮ ಅಂತ ಹೇಳ್ತಾರೆ. ಅಷ್ಟೇ ತಾನೇ, ನಾಳೆಯಿಂದ ಒಂದು ಚಿಕ್ಕದಾಗಿ ಮೆಸ್ ಥರ ಇಲ್ಲೇ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಆರ್ಡ್ರ್ ಬರ್ತಾ ಇರುತ್ತೆ, ಹಾಗೆ ಮುಂದುವರಿಯುತ್ತೆ ಬಿಡಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.